ನಮಸ್ಕಾರ. RCB ತಂಡದಲ್ಲಿ 3 ದೊಡ್ಡ ಬದಲಾವಣೆ. ಹೀಗಿದೆ ಹೊಸ ಪ್ಲೇಯಿಂಗ್ 11, ಹೇಗಿದೆ ಪಿಚ್ ರಿಪೋರ್ಟ್, ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು RCB ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಬೀಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಹೆಡ್ ಟು ಹೆಡ್ ರೆಕಾರ್ಡ್ ಕಡೆ ನಾವು ನೋಡ್ತಾ ಬರೋದಾದರೆ, ಇನ್ನು RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಒಟ್ಟಾರೆಯಾಗಿ IPLನಲ್ಲಿ 33 ಬಾರಿ ಮುಖಾಮುಖಿಯಾಗಿದ್ದು, ಸ್ನೇಹಿತರೆ ಇದರಲ್ಲಿ 20 ಬಾರಿ RCB ಗೆದ್ದರೆ 12 ಸಲ ಡೆಲ್ಲಿ ಗೆದ್ದಿದೆ. ಇನ್ನು RCB ಡೆಲ್ಲಿ ವಿರುದ್ಧ 215 ಹೊಡೆದಿದ್ದು ಹೈಯೆಸ್ಟ್ ಸ್ಕೋರ್ ಆಯಿತು. ಅಂದರೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ RCB ವಿರುದ್ಧ 196 ಹೊಡೆದಿದ್ದು ಹೈಯೆಸ್ಟ್ ಸ್ಕೋರ್ ಆಗಿದೆ. ಇನ್ನು RCB ಲೋ ಸ್ಕೋರ್ 137 ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ದು 95 ಆಗಿದೆ. ಬಟ್ ಈ ಒಂದು ಹೆಡ್ ಟು ಹೆಡ್ ಓವರಾಲ್ ರೆಕಾರ್ಡ್ ತೆಗೆದು ನೋಡುತ್ತಂದರೆ RCB ತಂಡ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮೇಲುಗೈಯನ್ನು ಸಾಧಿಸಿದೆ. ಇನ್ನು ಕೊನೆಯ 5 ಪಂದ್ಯದಲ್ಲಿ ನಾವು ನೋಡ್ತಾ ಬರೋದಾದರೆ RCB 3 ಗೆದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 2 ಗೆದ್ದಿದೆ. ಹೀಗಾಗಿ ಕೊನೆಯ ಲಾಸ್ಟ್ 5 ಪಂದ್ಯದಲ್ಲಿ ಕೂಡ RCB ಮೇಲುಗೈ ಸಾಧಿಸಿದೆ. ಬಟ್ ಇಲ್ಲಿ ಈ ಒಂದು ಪಂದ್ಯಕ್ಕೆ ಪಿಚ್ ರಿಪೋರ್ಟ್ ಕಡೆ ನಾವು ನೋಡ್ತಾ ಬರೋದಾದರೆ ಎಂ ಚಿನ್ನಸ್ವಾಮಿ ಅಂಗಳ ಹೆಸರುವಾಸಿಯಾಗಿದ್ದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗೆ, ಹೀಗಾಗಿ ಶಾರ್ಟ್ ಬೌಂಡ್ರಿ ಇರೋದ್ರಿಂದ ಒಂದು ಹೈ ಸ್ಕೋರ್ ಗೇಮನ್ನು ಕೂಡ ಇಲ್ಲಿ ನೋಡ್ಬೋದು. ಇನ್ನು ಇನಿಷಿಯಲ್ ಈ ಒಂದು ಪವರ್ ಪ್ಲೇನಲ್ಲಿ ಫಾಸ್ಟ್ ಬೌಲರ್ಗಳ ಒಂದು ಹೆಲ್ಪ್ ಸಿಗಲಿದೆ. ಸರಿ, ಅದನ್ನು RCB ಕಳೆದ ಬಾರಿ LSC ವಿರುದ್ಧ ಕೂಡ ಮಾಡಿತ್ತು. ಬಟ್ ಇಲ್ಲಿನೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಯಾರು ಫಸ್ಟ್ ಬಾಲಿಂಗ್ RCB ಮಾಡಿದರೆ ಇಲ್ಲಿನೂ ಕೂಡ ಅದೇ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ. ಅಂದರೆ ಈ ಒಂದು ಪಿಚ್ನಲ್ಲಿ ನಿಮಗೆ ಟಾಸ್ ಗೆದ್ದ ತಂಡ, ಅಂದರೆ ಟಾಸ್ ಇಲ್ಲಿ ಮ್ಯಾಟರ್ ಆಗುತ್ತಾ ಅಂತ ಕೇಳಿದರೆ ಹೌದು. ಬಟ್ ಟಾಸ್ ಗೆದ್ದ ತಂಡ ಇಲ್ಲಿ ಚೇಸಿಂಗ್ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ಸೆಕೆಂಡ್ ಬ್ಯಾಟಿಂಗ್ ವೇಳೆ ಡ್ಯೂ ಇರೋದ್ರಿಂದ ಬ್ಯಾಟ್ಗೆ ಬಾಲ್ ಚೆನ್ನಾಗಿ ಬರುವುದರಿಂದ ಹೀಗಾಗಿ ಚೇಸಿಂಗ್ಗೆ ಆದಷ್ಟು ಇಲ್ಲಿ ನೋಡ್ತಾರೆ. ಬಟ್ ಇದು ಏನಪ್ಪ ಅಂದರೆ ಪಿಚ್ ರಿಪೋರ್ಟ್ ಜೊತೆಗೆ ಹೆಡ್ ಟು ಹೆಡ್ ರೆಕಾರ್ಡ್ ಆಯ್ತಂದರೆ, ಇನ್ನು ಮೂರನೇದಾಗಿ ಈ ಒಂದು ಪಂದ್ಯಕ್ಕೆ ಪ್ಲೇಯಿಂಗ್ 11 ಕಡೆ ನಾವು ನೋಡ್ತಾ ಬರೋದಾದರೆ RCB ಪ್ಲೇಯಿಂಗ್ 11 ಬದಲಾವಣೆ ಆಗುತ್ತಾ ಅಂತ ಕೇಳ್ತಾರೆ ನೋಡ್ಬೋದು. ಸಾಲ್ಟ್ ಅವರ ಜಾಗಕ್ಕೆ ಜಕೋಬ್ ಬೆಥೆಲ್ ಅವರು ಬರುವ ಸಾಧ್ಯತೆಯೂ ಕೂಡ ಇದೆ. ಸಾಲ್ಟ್ ಅವರಿಗೆ ಒಂದು ಪಂದ್ಯದಿಂದ ರೆಸ್ಟ್ ಕೊಟ್ಟು ಅವರ ಜಾಗಕ್ಕೆ ಇಲ್ಲಿ ಜಕೋಬ್ ಬೆಥೆಲ್ ಅವರನ್ನು ನಾವು ನೋಡ್ಬೋದು. ಅದು ಬಿಟ್ಟರೆ RCB ತಂಡದ ಉಳಿದಂತೆ ಈಗ ಓಪನರ್ಗಳಾಗಿ ಫಿಲ್ ಸಾಲ್ಟ್ ಅಥವಾ ಜಕೋಬ್ ಬೆಥೆಲ್ ವಿರಾಟ್ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಆರಂಭಿಸಿದರೆ, ನಂಬರ್ 3 ದೇವದತ್ ಪಡಿಕ್ಕಲ್, ನಂಬರ್ 4 ನಾಯಕ ರಜತ್ ಪಾಟಿದಾರ್, ನಂಬರ್ 5 ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ ಡೇವಿಡ್, ನಂಬರ್ 7 ಕುರ್ನಾಲ್ ಪಾಂಡ್ಯ, ನಂಬರ್ 8 ರಮೋರೆಸ್ಸ ಪಡೆದರೆ, ಇನ್ನು ಬಾಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್, ಇನ್ನು ಅವರ ಜೊತೆಗೆ ರಸಿಕ್ದಾರ್ ಸಲಾಮ್, ಜಾಶ್ ಹೆಜಲ್ವುಡ್ ಅವರು ಬಾಲಿಂಗ್ ವಿಭಾಗದಲ್ಲಿ ಕಾಣಿಸಿಕೊಂಡ್ರೆ, ಇತ್ತ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಸ್ಪಿನ್ನರ್ ಸುಯೇಶ್ ಶರ್ಮಾ ಅವರನ್ನು ನೋಡ್ಬೋದು. ಸ್ನೇಹಿತರೆ, ಇದು ಒಂದು ಕಡೆ ಪ್ಲೇಯಿಂಗ್ 11 ಆಯ್ತಂದರೆ, ಇನ್ನು ಈ ಒಂದು ಪಂದ್ಯಕ್ಕೆ ಕೀ ಪ್ಲೇಯರ್ಸ್ ನಾವು ನೋಡ್ತಾ ಬರೋದರೆ ಎಂದಿನಂತೆ ವಿರಾಟ್ ಕೊಹ್ಲಿ ಅವರು ಕೀ ಪ್ಲೇಯರ್ ಆದರೆ, ಇತ್ತ ಡೆಲ್ಲಿ ತಂಡಕ್ಕೆ KL ರಾಹುಲ್, ಇನ್ನು RCB ತಂಡಕ್ಕೆ ರಜತ್ ಪಾಟಿದಾರ್ ಆದರೆ, ಇನ್ನು ಡೆಲ್ಲಿ ತಂಡಕ್ಕೆ ಡೇವಿಡ್ ಮಲ್ಲರ್, ಇನ್ನು ಜಾಶ್ ಹೆಜಲ್ವುಡ್ RCB ತಂಡಕ್ಕೆ ಆಯಿತು ಅಂದರೆ ಡೆಲ್ಲಿ ತಂಡಕ್ಕೆ ನಾಯಕ ಅಕ್ಷರ್ ಪಟೇಲ್ ಅವರು ಇರಲಿದ್ದಾರೆ. ಇನ್ನು ಕುನಾಲ್ ಪಾಂಡ್ಯ RCBಗೆ ಆಯ್ತಂದರೆ ಟ್ರಸ್ಟನ್ ಸ್ಟಬ್ಸ್ ಕೂಡ ಇಲ್ಲಿ ಡೆಲ್ಲಿ ತಂಡದ ಕೀ ಪ್ಲೇಯರ್. ಹೀಗಾಗಿ ಇವರ ಮಧ್ಯೆ ಪೈಪೋಟಿ ಏರ್ಪಡೋದಂತರೂ ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.